ಶಿಕ್ಷಣವೆಂಬ ಚಕ್ರವ್ಯೂಹ ಹಣ, ಹೆಂಡ, ಜಾತಿ, ಧರ್ಮ, ದ್ವೇಷದ ಮೇಲೆ ಚುನಾವಣೆ ಮಾಡ್ತಾ ಇರೋ ರಾಜಕಾರಣಿಗಳ ಗಮನವನ್ನ ನಮ್ಮತ್ತ ಅಂದ್ರೆ ವಿದ್ಯಾರ್ಥಿ ಯುವಜನರ ನೈಜ ಸಮಸ್ಯೆಗಳ ಕಡೆಗೆ ಸೆಳೆಯುವ ಪ್ರಯತ್ನವನ್ನ ನಾವೇ ಮಾಡಬೇಕಿದೆ. ಒಂದು ಪದವಿ ಪಡೆಯೋಕೆ ಸಾವಿರಾರು ರೂಪಾಯಿ, ಬಿಇ ಪದವಿಗೆ ಲಕ್ಷಗಟ್ಟಲೆ ಮತ್ತು ವೈದ್ಯಕೀಯ ಶಿಕ್ಷಣಕ್ಕೆ ಕೋಟಿ ರೂಪಾಯಿ ಖರ್ಚು ಮಾಡೋ ಸ್ಥಿತಿಗೆ ನಮ್ಮನ್ನ ತಳ್ಳಲಾಗಿದೆ. ಈ ಹಣಕ್ಕಾಗಿ ನಾವು ಒದ್ದಾಡೋದು ಮಾತ್ರವಲ್ಲದೆ ನಮ್ಮ ಅಪ್ಪ ಅಮ್ಮಂದಿರು ಸಾಲ ಮಾಡಿ ಆ ಸಾಲ ತೀರಿಸಲು ಪರದಾಡೋ ಗೋಳಿಗೆ ಸಿಲುಕಿದ್ದಾರೆ. ಗಾಯದ ಮೇಲೆ ಬರೆ ಎಳೆದಂತೆ ಪರೀಕ್ಷಾ ಶುಲ್ಕ ಮತ್ತು ಬೋಧನಾ ಶುಲ್ಕಗಳ ಮೇಲಿನ ಸಬ್ಸಿಡಿಯನ್ನ ದಿನೇ ದಿನೇ ಕಡಿಮೆ ಮಾಡ್ತಾ ಉಚಿತ 50 ರೂಪಾಯಿಗಳು ಇದ್ದಂತಹ ಪರೀಕ್ಷಾ ಶುಲ್ಕ ಇದೀಗ 3,000 ರೂಪಾಯಿಯ ಗಡಿಯನ್ನ ದಾಟಿದೆ. ಅಂದ್ರೆ 60 ಪಟ್ಟು ಹೆಚ್ಚು ಮಾಡಲಾಗಿದೆ. ಇನ್ನು ವಿದ್ಯಾರ್ಥಿಗಳಿಗೆ ಏಣಿ ಅಂತಿದ್ದ ಸ್ಕಾಲರ್ಶಿಪ್ ಹಂತ ಹಂತವಾಗಿ ನಿಲ್ಲಿಸ್ತಾ ಬರಲಾಗ್ತಿದೆ. ಹೊಸ ಶಿಕ್ಷಣ ನೀತಿ 2020ರ ಕಾಯ್ದೆಯಲ್ಲಿ ಖಾಸಗಿ ಶಿಕ್ಷಣದ ವ್ಯಾಪಾರೀಕರಣದ ಮೇಲೆ ನಿಯಂತ್ರಣದ ಬಗ್ಗೆ, ಉಚಿತ ಗುಣಮಟ್ಟದ ಸಮಾನ ಶಿಕ್ಷಣದ ಕುರಿತು, ಶಿಷ್ಯ ವೇತನ ಮತ್ತು ವಿದ್ಯಾರ್ಥಿಗಳ ಸಹಾಯಧನದ ಖಾತ್ರಿಯ ಬಗ್ಗೆ ಒಂದೇ ಒಂದು ಮಾತು ಕೂಡ ಇಲ್ಲ. ಈ ಕುರಿತು ಯಾವ ಗ್ಯಾರಂಟಿಯನ್ನು ಸರ್ಕಾರ ನೀಡಿಲ್ಲ. ಈ ಶಿಕ್ಷಣ ವ್ಯವಸ್ಥೆ ವಿದ್ಯಾರ್ಥಿಗಳನ್ನ ಕನಸುಗಳ ಹೊತ್ತು ಒದ್ದಾಡುವ ಜೀವಗಳಾಗಿ, ತಂದೆ ತಾಯಿಯರನ್ನ ಸಾಲಗಾರರನ್ನಾಗಿ ಮಾಡುವ ಅಸಹಾಯಕ ಸ್ಥಿತಿಗೆ ತಳ್ಳುತ್ತಿದೆ. ಈ ಚಕ್ರವ್ಯೂಹವನ್ನ ಭೇದಿಸಿ ಹೊರಬರ್ತಾ ಇರೋ ಪದವೀಧರರಿಗೆ ಸಿಗ್ತಾ ಇರೋದೇನು? ಅಧಿಕಾರಕ್ಕೆ ಬರುವ ಮುನ್ನ ಹೇಳಿದ್ದು ಭರವಸೆ 1, ಪ್ರತಿ ವರ್ಷ 2 ಕೋಟಿ ಹೊಸ ಉದ್ಯೋಗ ಸೃಷ್ಟಿಸುತ್ತೇವೆ. ಅಂದ್ರೆ ಕಳೆದ 10 ವರ್ಷದಲ್ಲಿ 20 ಕೋಟಿ ಉದ್ಯೋಗವನ್ನ ಸೃಷ್ಟಿಸಬೇಕಿತ್ತು. ಭರವಸೆ 2, ಸ್ಕಿಲ್ ಇಂಡಿಯಾ ಭಾಗವಾಗಿ 2022ರ ಹೊತ್ತಿಗೆ 40 ಕೋಟಿ ಜನರಿಗೆ ಕೌಶಲ್ಯ ತರಬೇತಿ ನೀಡ್ತೇವೆ. ಭರವಸೆ 3, ಉದ್ಯೋಗಗಳಲ್ಲಿ ಮಹಿಳೆಯರಿಗೆ ಹೆಚ್ಚಿನ ಅವಕಾಶ ದೊರಕುವುದನ್ನ ಖಾತ್ರಿಪಡಿಸುತ್ತೇವೆ. ಆದ್ರೆ ಆಗಿದ್ದು ಯುವಜನರಿಗೆ ನಿರುದ್ಯೋಗಿ ಅನ್ನೋ ಹಣೆಪಟ್ಟಿ. ಹೌದು, NSS ವರದಿಯ ಪ್ರಕಾರ ಭಾರತದಲ್ಲಿ 45 ವರ್ಷದಲ್ಲೇ ಇಲ್ಲದಿದ್ದ ಭೀಕರ ನಿರುದ್ಯೋಗ ದೇಶಕ್ಕೆ ಕಾಡ್ತಾ ಇದೆ. ಕೇವಲ 60,000 ಪೊಲೀಸ್ ಹುದ್ದೆಗೆ 55 ಲಕ್ಷ ಯುವಜನರು ಅರ್ಜಿ ಹಾಕಿದ್ದಾರೆ. ಒಟ್ಟು ಕಳೆದ 8 ವರ್ಷದಲ್ಲಿ ಬರೋಬ್ಬರಿ 22 ಕೋಟಿ ಜನರು ಉದ್ಯೋಗ ಅರಸ್ತಾ ಅರ್ಜಿಯನ್ನ ಹಾಕಿದ್ದಾರೆ. ಆದ್ರೆ ಉದ್ಯೋಗ ಸಿಕ್ಕಿದ್ದು ಕೇವಲ 7 ಲಕ್ಷ ಜನರಿಗೆ. ಇದು ಒಟ್ಟು ಸರ್ಕಾರದ ವೈಫಲ್ಯ, ವಿದ್ಯಾರ್ಥಿ ಯುವಜನರ ಮೇಲಿನ ಅಸಡ್ಡೆ ಎನ್ನುವುದು ನಿಚ್ಚಳವಾಗಿ ತೋರುತ್ತಿದೆ. ಹೀಗಿರುವಾಗ ನಾವು ಬರ್ತಾ ಇರೋ ಚುನಾವಣೆಗೆ ನಮ್ಮ ವಿಚಾರವನ್ನ ಮುನ್ನೆಲೆಗೆ ತನ್ನಿ ಎಂದು ಈ ಕೆಳಗಿನ ಹಕ್ಕೊತ್ತಾಯವನ್ನ ಮುಂದಿಡುತ್ತಿದ್ದೇವೆ. ಬೇಡಿಕೆ 1, ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಮತ್ತು NCF 2023 ಸೇರಿದಂತೆ NEPಯ ಎಲ್ಲಾ ಅಂಶಗಳ ಅನುಷ್ಠಾನವನ್ನ ಕೂಡಲೇ ರದ್ದುಗೊಳಿಸಬೇಕು. ವಿದ್ಯಾರ್ಥಿಗಳ ಹಿತಾಸಕ್ತಿಯನ್ನ ಕಾಪಿಟ್ಟುಕೊಂಡ ಈ ಪ್ರಕ್ರಿಯೆಯನ್ನ ಜಾರಿಗೊಳಿಸಬೇಕು. ಬೇಡಿಕೆ 2, SC, ST, OBC, ಟ್ರಾನ್ಸ್ಜೆಂಡರ್ಗಳ ಸಮುದಾಯ ಮತ್ತು ವಿಶೇಷಚೇತನ ವಿದ್ಯಾರ್ಥಿಗಳಿಗೆ ನೀಡಲಾಗಿರುವ ಮೀಸಲಾತಿಯ ಅನುಷ್ಠಾನವನ್ನ ಸರ್ಕಾರ ಖಚಿತಪಡಿಸಬೇಕು. ಬೇಡಿಕೆ 3, ಸರ್ಕಾರಿ ಶಾಲೆಗಳು ಮತ್ತು ಅಂಗನವಾಡಿಗಳನ್ನ ಮುಚ್ಚುವ, ವಿಲೀನಗೊಳಿಸುವ ನಿಟ್ಟಿನಲ್ಲಿ ಹಲವು ಪ್ರಯತ್ನಗಳು ತಕ್ಷಣವೇ ನಿಲ್ಲಿಸಬೇಕು. ಬೇಡಿಕೆ 4, ಎಲ್ಲಾ ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕಗಳು, ನೋಟ್ ಪುಸ್ತಕಗಳು, ಸಮವಸ್ತ್ರಗಳು, ಬೈಸಿಕಲ್, ವಿದ್ಯಾರ್ಥಿ ವೇತನ ಇತ್ಯಾದಿಗಳನ್ನು ಸಕಾಲದಲ್ಲಿ ಒದಗಿಸಬೇಕು. ಬೇಡಿಕೆ 5, FIUP, CUET, NEET ಮತ್ತು JEE ಮತ್ತು ಇತರ ರೀತಿಯ ಕೇಂದ್ರೀಕೃತ ಪ್ರವೇಶ ಪರೀಕ್ಷೆಗಳನ್ನು ರದ್ದುಪಡಿಸಬೇಕು. ಬೇಡಿಕೆ 6, ಆನ್ಲೈನ್ ಶಿಕ್ಷಣವನ್ನು ನಿಲ್ಲಿಸಿ ಹೆಚ್ಚು ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿ ವಿದೇಶಿ ವಿಶ್ವವಿದ್ಯಾಲಯಗಳು ಭಾರತದಲ್ಲಿ ಕ್ಯಾಂಪಸ್ಗಳನ್ನು ಸ್ಥಾಪಿಸುವುದನ್ನು ನಿಷೇಧಿಸಬೇಕು. ಬೇಡಿಕೆ 7, ಸರ್ಕಾರಿ ಇಲಾಖೆಗಳಲ್ಲಿ ಮತ್ತು ಅರೆ ಸರ್ಕಾರಿ ಸಂಸ್ಥೆಗಳಲ್ಲಿ ಖಾಲಿ ಇರುವ ಬರೋಬ್ಬರಿ 9.4 ಲಕ್ಷ ಹುದ್ದೆಗಳಿಗೆ ನೇಮಕಾತಿ ನಡೆಯಬೇಕು. ಬೇಡಿಕೆ 8, ಖಾಸಗಿ ಅನುದಾನರಹಿತ ಸಂಸ್ಥೆಗಳನ್ನು ಸೇರಿದಂತೆ ಎಲ್ಲಾ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ವಿದ್ಯಾರ್ಥಿಗಳ ಪ್ರವೇಶಾತಿ ಮತ್ತು ಸಿಬ್ಬಂದಿಗಳ ನೇಮಕಾತಿ ಮತ್ತು ಬಡ್ತಿಯ ಪ್ರಕ್ರಿಯೆಯಲ್ಲಿ SC, ST, OBC, ವಿಶೇಷಚೇತನರು ಮತ್ತು ಟ್ರಾನ್ಸ್ಜೆಂಡರ್ ಸಮುದಾಯದ ಮೀಸಲಾತಿಗಳು ಅನ್ವಯವಾಗುವಂತೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳಬೇಕು. ಬೇಡಿಕೆ 9, ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಸಮರ್ಪಕ ಜಾರಿಗಾಗಿ 2.5 ಲಕ್ಷ ಕೋಟಿ ಬೇಕಾಗುತ್ತದೆ ಎಂದು ಅಂದಾಜಿಸಲಾಗಿದ್ದು, ಈ ಯೋಜನೆಗೆ ಅಗತ್ಯ ಅನುದಾನವನ್ನು ಸರ್ಕಾರ ಒದಗಿಸಬೇಕೆಂದು ಒತ್ತಾಯಿಸುತ್ತೇವೆ. ಮನ್ರೇಗಾ ರೀತಿಯಲ್ಲಿಯೇ ನಗರ ಪ್ರದೇಶಗಳಲ್ಲಿ ನೆಲೆಸಿರುವ ಬಡವರಿಗೆ ಉದ್ಯೋಗ ಯೋಜನೆಯೊಂದನ್ನು ರೂಪಿಸಬೇಕು. ಈ ಯೋಜನೆಯ ಅನುಷ್ಠಾನಕ್ಕೆ ಅಗತ್ಯ ಬೀಳುವ 3.2 ಲಕ್ಷ ಕೋಟಿಯಷ್ಟು ಅನುದಾನವನ್ನು ಸರ್ಕಾರ ನೀಡಬೇಕು. ಸ್ನೇಹಿತರೆ, ಈ ಮೇಲಿನ ಹಕ್ಕೊತ್ತಾಯಗಳು ನಿಮ್ಮವೂ ಆಗಿದ್ದರೆ ಬನ್ನಿ ನಮ್ಮ ಹಕ್ಕನ್ನ ಕೇಳೋಣ. ಏಪ್ರಿಲ್ 28ರಂದು ಗಂಗಾವತಿಯಲ್ಲಿ ಸೇರೋಣ. ನಮ್ಮ ಹಕ್ಕೊತ್ತಾಯವನ್ನ ಮಾತನಾಡದ ಒಪ್ಪದ ಪಕ್ಷವನ್ನ ತಿರಸ್ಕರಿಸೋಣ. ವಿದ್ಯಾರ್ಥಿ ಯುವಜನರಿಂದ ಅವರಿಗೆ ತಕ್ಕ ಪಾಠ ಕಲಿಸೋಣ. ನಮ್ಮ ಹಕ್ಕನ್ನ ನಾವು ಪಡೆದುಕೊಳ್ಳೋಣ.
ವಿದ್ಯಾರ್ಥಿ ಸಂಘಟನೆಗಳ ಒಕ್ಕೂಟ,